ನಾವಿವತ್ತು ಕಾಡು ಮಲ್ಲೇಶ್ವರ ಟೆಂಪಲ್ ಎದುರುಗಡೆ ಇದ್ದೇವೆ. ಇಲ್ಲಿ ಕಳೆದ 8 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಹಾಗೆ ಈ ವರ್ಷ ಕಳೆದ 3 ದಿನಗಳಿಂದ ಕಡಲೆ ಪರಿಷೆ ನಡೀತಾ ಇದ್ದು ಇವತ್ತು ಕೊನೆಯ ದಿನ ಆಗಿದೆ ಹಾಗೂ 4ನೇ ದಿನ ಆಗಿದೆ. ಹಾಗಾದ್ರೆ ದೇವಸ್ಥಾನದ ಇತಿಹಾಸ ಏನು, ಕಾಡು ಮಲ್ಲೇಶ್ವರನ ಇತಿಹಾಸ ಏನು, ಹಾಗೆ 8 ವರ್ಷದಿಂದ ಯಾಕಾಗಿ ಕಡಲೆಕಾಯಿ ಪರಿಷೆಯನ್ನ ಮಾಡ್ಕೊಂಡು ಬಂದಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ವಿಶೇಷವಾಗಿ 8 ವರ್ಷದಿಂದ ಹೊಸದಾಗಿ ನಾವು ಕಡಲೆಕಾಯಿ ಪರಿಷೆ ಅಂತ ಮಾಡ್ತೀವಿ. ವಿಶೇಷವಾಗಿರುವಂಥದ್ದು ಬಸವನಗುಡಿಯಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ಅದಕ್ಕಿಂತಲೂ ವಿಶೇಷವಾಗಿರುವಂಥದ್ದು ಇದು. ಶುಕ್ರವಾರ ಸಂಜೆ 4 ಗಂಟೆಗೆ ಉದ್ಘಾಟನೆ ಆಗಿದೆ. ನಾಳೆ ಒಂದು ದಿನವೂ ಇರುತ್ತೆ. ನೋಡಿ, ಕಡಲೆಕಾಯಿ ಅಲಂಕಾರ ಮಾಡಿದ್ದೀವಿ, ನೈವೇದ್ಯ ಮಾಡಿದ್ದೀವಿ, ಬಂದವರಿಗೆಲ್ಲ ಹಂಚುತ್ತಾ ಇದ್ದೀವಿ ಅಲ್ವಾ. ಪ್ರತಿ ವರ್ಷ ಕಾರ್ತಿಕದ 3ನೇ ಸೋಮವಾರ ಮಾಡ್ತೀವಿ. ನಮ್ಮ ಹೆಸರು ಶ್ರೀನಿವಾಸ ರಾಜ್ ಅಂತ. ನಾವು ಮಲ್ಲೇಶ್ವರ ಫೋರ್ಟ್ ಟೆಂಪಲ್ ರೋಡಲ್ಲಿ ಇರೋದು. ಈ ಕಾಡು ಮಲ್ಲೇಶ್ವರ ದೇವಸ್ಥಾನ ಹಳೆಯ ದೇವಸ್ಥಾನ. ನರಸಿಂಹಸ್ವಾಮಿ ಗಂಗಮ್ಮ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು. ಇದು ಹಳೆಯ ದೇವಸ್ಥಾನ. ಕೆಲವು ದಿವಸ ಮುಚ್ಚಾಕಿದ್ರು, ಯಾರಿಗ ಮಾರ್ಬಿಟ್ಟು ಆಮೇಲೆ ತೆಗೆದ ಮೇಲೆ ದೇವ್ರ ವಿಗ್ರಹ ಸಿಕ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇಂಪ್ರೂವ್ ಮಾಡಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇದು ತುಂಬ ವರ್ಷ, ಒಂದು 500 ವರ್ಷದ ಮೇಲೆ ಇದೆ. ಆದರೆ ಮುಚ್ಚಾಕಿದ್ರೆ ಇವಾಗ ಓಪನ್ ಮಾಡಿ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಬಸವನ ಬಾಯಲ್ಲಿ ನೀರು ಬರ್ತಾ ಇರ್ತದೆ. ಕೋನೇರಿದೆ, ಹಳೆಯ ದೇವಸ್ಥಾನ. ಇದು ಕಾಡು ಮಲ್ಲೇಶ್ವರ 2 ಹಳೆಯದು. ಇದೆಲ್ಲ ಹೊಸದಾಗಿ ಬಂದಿರೋದು. ಗಂಗಮ್ಮ ದೇವಸ್ಥಾನ, ನರಸಿಂಹಸ್ವಾಮಿ ಇದೆಲ್ಲ ಹೊಸದಾಗಿ ಕಟ್ಟಿರೋದು. ಬ್ಯಾಕ್ ಸೈಡ್ ಸಾಯಿಬಾಬಾ ದೇವಸ್ಥಾನ ಎಲ್ಲ ಹಳೆಯದು, ಹೊಸದಾಗಿ ಕಟ್ಟಿರೋದು. ಇತಿಹಾಸ ಬಗ್ಗೆ ನಾವು ಚಿಕ್ಕ ವಯಸ್ಸು ನೋಡ್ತಾ ಇದ್ದ ದೇವಸ್ಥಾನ, ಇತಿಹಾಸ ಎಲ್ಲ ನಮಗೆ ಗೊತ್ತಿಲ್ಲ. ಇದು ಒಂದು 10 ವರ್ಷದಿಂದ ಮಾಡ್ತಾರೆ, 8 ವರ್ಷದಿಂದ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನಡೀತಾ ಅಂದ್ಬಿಟ್ಟು ಮಾಡಿದ್ದಾರೆ. ಸಕ್ಸಸ್ ಆಗಿ ನಡೀತಾ ಇದೆ. ಯಾಕಂದ್ರೆ ಜನಗಳು ಹಳ್ಳಿ ಕಡೆ ಹೋಗಿ ನೋಡಿರಲ್ಲ, ಕಡಲೆಕಾಯಿ ತಿಂದು ರೂಢಿರಲ್ಲ. ಟೌನಲ್ಲಿ ಇರೋರಿಗೆ ಕಡಲೆಕಾಯಿ ಬೀಜ ತೊಗೊಂಡು ತಿಂತಾರೆ. ಕಡಲೆಕಾಯಿ ಅಂದ್ಮೇಲೆ ಗೊತ್ತಾಗ್ತದೆ ಅವ್ರು ಹೆಂಗೆ ಮಾಡ್ತಾರೆ ಅಂದ್ಮೇಲೆ ಗೊತ್ತಾಗ್ತದೆ. ಇವತ್ತು ತೊಗೊಂಡು ತಿಂತಾರೆ. ಕಡಲೆಕಾಯಿ ಪರ್ಸನ್ ಅಂದ್ಮೇಲೆ ಅಷ್ಟೇ. ಅಂಗಡಿಲಿ ಹೋಗ್ತಾರೆ, ಬಸವನಗುಡಿ ಇಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ನಾವು ಯಾಕೆ ಇಷ್ಟೊಂದು ದೇವಸ್ಥಾನ ಇರಬೇಕಾದ್ರೆ ನಾವು ಯಾಕೆ ಮಾಡಬೇಡ್ದು? ಇಲ್ಲಿ ತುಂಬ ದೇವಸ್ಥಾನ ಇದೆ. ನಮ್ಮ ಮಲ್ಲೇಶ್ವರ ಸರೌಂಡ್ರಲ್ಲಿ ಕಣ್ಣಿಗೆ ಬೇಕಾದ ದೇವಸ್ಥಾನ ಇದೆ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಕಾಳಮಲ್ಲೇಶ್ವರ, ಗಣೇಶನ ದೇವಸ್ಥಾನ, ಈಶ್ವರನ ದೇವಸ್ಥಾನ ಇದೆಲ್ಲ ಕಡೆ ಇರೋದ್ರಿಂದ ಇಲ್ಲಿ ನಾವು ಯಾಕೆ ಮಾಡಬೇಡ್ದು ಅಂದ್ಬಿಟ್ಟು ನಮ್ಮ ಗೆಳೆಯರ ಬಳಗದಿಂದ ಶಿವರಾಮ್ ಸಾಹೇಬರು ಅಂತಿದ್ದಾರೆ. ಅವ್ರುಗಳು ಇದನ್ನೆಲ್ಲ ಒಂದು ಮುಖ್ಯ ಸ್ಥಾನದಲ್ಲಿ ವಹಿಸ್ಕೊಂಡು ಇದನ್ನು ಅವರು ಮಾಡಿಸ್ಕೊಂಡು ಇಲ್ಲಿವರೆಗೂ ಬೆಳ್ಕೊಂಡು ಹೋಗ್ತಾ ಇದೆ. ಅಲ್ಲಿ 8 ವರ್ಷ 9 ವರ್ಷದಿಂದ ಆ ಚಂದ ನಡೀತಾ ಇದೆ. ಈ ವರ್ಷ ಒಂದು 7-8 ಲಕ್ಷ ಜನಗಂಟನೂ ಕಡಲೆಕಾಯಿ ಪರಿಷೆ ಸೇರಿದೆ. ಆನಂದವಾಗಿ ನಡೀತಾ ಇದೆ. ಕೇಳಿದ್ರಲ್ಲ ವೀಕ್ಷಕರೇ, ಸುಮಾರು 500 ವರ್ಷದ ಇತಿಹಾಸ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕಿದೆ. ಸಾಕಷ್ಟು ಸುಮಾರು 8 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೆದುಕೊಂಡು ಬಂದಿದೆ. ಹಾಗೆ ಇಲ್ಲಿ ಪ್ರತಿ ವರ್ಷದಂತೆ ಬಸವನಿಗೆ ಕಡಲೆಕಾಯಿಯನ್ನ ನೈವೇದ್ಯಕ್ಕಿಟ್ಟು ನಂತರ ಕಡಲೆಕಾಯಿ ಪರಿಷೆಗೆ ಚಾಲನೆ ನೀಡಲಾಗುತ್ತೆ. ಹಲವಾರು ಕಡೆಯಿಂದ ರೈತರು ಬಂದು ಕಡಲೆಕಾಯಿ ಪರಿಷೆಯನ್ನ ನಡೆಸ್ತಾರೆ. ಹಾಗೆ ಲಕ್ಷಾಂತರ ಜನ ಬೆಂಗಳೂರಿಗರು ಕಡಲೆಕಾಯಿ ಪರಿಷೆಯಲ್ಲಿ ಪಾಲ್ಗೊಂಡು ಇದನ್ನ ಸಕ್ಸಸ್ಫುಲ್ ಆಗಿ ಆಚರಿಸ್ತಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.